ನಮಸ್ಕಾರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಮಕ್ಕಳೇ, ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಬಸವನ ಬೆನ್ನು ಹಿಡಿದ ಹೆಣ್ಣು ನರಿಯ ಕತೆ. ಈ ಕತೆ ಏನು ಅಂತ ತಿಳ್ಕೊಂಬರೋಣ. ಒಂದು ದಟ್ಟವಾದ ಕಾಡಿರುತ್ತೆ, ಅಂದರೆ ಥಿಕ್ ಫಾರೆಸ್ಟ್. ಅಲ್ಲಿ ಒಂದು ಹೆಣ್ಣು ನರಿ ವಾಸ ಆಗಿರುತ್ತೆ. ಅದು ಬಹಳ ಕುತಂತ್ರಿ, ಅಂದರೆ ಕೆಟ್ಟದಾಗಿ ಯೋಚನೆ ಮಾಡುವಂತಹ ನರಿ. ಅದು ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಿರುತ್ತೆ ಅಂದರೆ, ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಯಾವ ತಂತ್ರನೂ ಬಳಸಿ ಅದು ಎಲ್ಲ ಪ್ರಾಣಿಗಳನ್ನು ಬೇಟೆಯಾಡಿ ತನ್ನ ಹಸಿವನ್ನು ತುಂಬಿಸ್ಕೊತಾ ಇರುತ್ತೆ. ಆದರೆ ಒಂದು ದಿನ ಅದಕ್ಕೆ ಕಾಡಲ್ಲಿ ಯಾವುದೇ ಆಹಾರ ಸಿಗಲ್ಲ. ಎಲ್ಲ ಕಡೆ ಅಲಿತಾ ಇರುತ್ತೆ, ಆದರೆ ಏನು ಸಿಗಲ್ಲ ಅದಕ್ಕೆ. ಅದೇ ಸಮಯದಲ್ಲಿ ಆ ಕಾಡಲ್ಲಿ ಒಂದು ದೊಡ್ಡದಾದ ಬಸವ, ನಿಮಗೆಲ್ಲ ಗೊತ್ತಲ್ವ, ಬಸವ ಅಂತ ಕರಿತೀವಲ್ಲ ಊರಲ್ಲೆಲ್ಲ ಓಡಾಡ್ತಿರ್ತಲ್ಲ, ಗಂಡು ಎಮ್ಮೆ ಅಂತಲೂ ಕರಿಬೋದು ಅದನ್ನ. ಆ ಬಸವ ಕಾಡಿನ ಮೂಲಕ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಆ ಬಸವ ಬಹಳಷ್ಟು ಬಲಿಷ್ಠವಾಗೂ ಇರುತ್ತೆ. ಆವಾಗ ಇದನ್ನು ನರಿ ನೋಡುತ್ತೆ. ಆದರೆ ಆ ನರಿ ಪುಟ್ಟದಲ್ವಾ, ಅಂದರೆ ಈ ಒಂದು ಬಸವಂಗೆ ಕಂಪೇರ್ ಮಾಡಿದ್ರೆ ಇದರ ದೇಹದ ಗಾತ್ರ ಚಿಕ್ಕದು. ಅದರಿಂದ ಏನಾದ್ರು ಕುತಂತ್ರ ಮಾಡಿ ಈ ಒಂದು ಬಸವನ್ನು ನಾನು ಸಾಯಿಸಿ ಅದರ ಮಾಂಸವನ್ನು ತಿನ್ನಬೇಕು ಅಂತ ಯೋಚನೆ ಮಾಡ್ತಾ ನರಿ ಆ ಬಸವನ ಬಳಿ ಬಂದು ಮಾತಾಡುತ್ತೆ. ನೀನು ಎಷ್ಟು ಶಕ್ತಿಶಾಲಿಯಾಗಿದೆಯಾ, ನೀನು ಬಹಳಷ್ಟು ಬಲಶಾಲಿಯಾಗಿದೆಯಾ, ಆದರೆ ನಿನಗೆ ಒಂದು ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿನ್ನ ಬೆನ್ನ ಮೇಲೆ ಕೂತ್ಕೊಂಡು ನಿನ್ನ ಬೆನ್ನಲ್ಲಿರ್ತಾರಲ್ಲ ಕೀಟಗಳನ್ನ, ಆ ಕೀಟಗಳನ್ನೆಲ್ಲ ತಿಂದು ನಿನ್ನನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳುತ್ತೆ. ಆವಾಗ ಆ ಬಸವ ಒಪ್ಕೊಳ್ಳುತ್ತೆ. ಹೀಗೆ ದಿನಾಲು ನರಿ ಆ ಒಂದು ಬಸವನ ಮೇಲೆ ಹತ್ತಿ, ಬೆನ್ನ ಮೇಲೆ ಹತ್ತಿ ದಿನಾಲು ಅದು ಕೀಟಗಳನ್ನು ತಿನ್ನುವಂಗೆ ಒಂದು ನಾಟಕವನ್ನು ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಅದು ಆ ಒಂದು ಬಲಿಷ್ಠವಾದ ಬಸವನ ದೇಹವನ್ನು ಗಮನಿಸ್ತಾ ಇರುತ್ತೆ. ಯಾವ ಭಾಗದಲ್ಲಿ ದುರ್ಬಲ ಆಗಿದೆ ಅದರ ದೇಹ, ಅದನ್ನು ಹಿಡ್ಕೊಂಡು ಸಾಯಿಸ್ಬೋದು ಅಂತ ನೋಡ್ತಾ ಇರುತ್ತೆ. ಒಂದು ದಿನ ಆ ಬಸವ ಒಂದು ಮರದ ಕೆಳಗಡೆ ವಿಶ್ರಾಂತಿ ಪಡಿತಾ ಇರ್ತಾನೆ. ಆವಾಗ ಆ ನರಿ ಇದೇ ಸರಿಯಾದ ಸಮಯ ಅಂತ ಅಂದ್ಕೊಂಡು ಬಂದು ಆ ಒಂದು ಬಸವನನ್ನು ಚೆನ್ನಾಗಿ ಕಚ್ಚಿ ಕೊಂದುಬಿಟ್ಟು ಆಮೇಲೆ ಅದರ ಮಾಂಸವನ್ನೆಲ್ಲ ತಿಂದು ತನ್ನ ಹಸಿವನ್ನು ತಣಿಸ್ಕೊಳ್ಳುತ್ತೆ. ಮಕ್ಕಳೇ, ಈ ಒಂದು ಕಥೆಯಿಂದ ನಿಮ್ಗೇನು ಅರ್ಥ ಆಯಿತು ಅಂದರೆ, ನೀತಿ ಏನು ಅಂತ ಹೇಳಿದ್ರೆ, ಅಂದರೆ ಹೊರಗಿಂದ ಬಹಳ ಸಿಹಿಯಾಗಿ ಮಾತಾಡ್ತಾರಲ್ಲ ಅವ್ರನ್ನ ಮೊದಲು ಅವರ ಉದ್ದೇಶ ಏನು ಅಂತ ತಿಳ್ಕೋಬೇಕು. ಅವರ ಕುತಂತ್ರಿಗಳ ಅಥವಾ ಒಳ್ಳೆಯವರ ಅಂತ ನೀವು ಎಚ್ಚರಿಕೆಯಿಂದ ಅವ್ರನ್ನ ಪರೀಕ್ಷಿಸಿ ಆಮೇಲೆ ನಂತರ ಅವ್ರ ಜೊತೆ ಸ್ನೇಹ ಮಾಡಬೇಕು ಮಕ್ಕಳೇ. ಅದು ನಿಮಗೆ ಬಹಳ ಜಾಗೃತೆ ಆಗುವಂಥ ಕತೆ ಇದು. ಅಂದರೆ ನಿನ್ಗೆ ಯಾರು ವ್ಯಕ್ತಿಗಳ ಪರಿಚಯ ಆಯಿತು ಅಂದರೆ, ಆ ವ್ಯಕ್ತಿಗಳು ಯಾವ ರೀತಿ, ಅವರು ನಿಮ್ಮನ್ನು ಮುದ್ದಾಗೇ ಮಾತಾಡಿಸ್ಬೋದು. ಆದರೆ ಅವರು ಎಂಥ ವ್ಯಕ್ತಿ, ಯಾವ ಉದ್ದೇಶದಿಂದ ನಿಮ್ಮ ಹತ್ರ ಬಂದಿದ್ದಾರೆ ಅಂತ ತಿಳ್ಕೊಂಡು ಅವರ ಸ್ನೇಹವನ್ನು ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಸುಮ್ಮನೆ ಯಾರನ್ನಾರು ನೀವು ಸ್ನೇಹಿತರು ಮಾಡಿಕೊಂಡ್ರೆ ನಿಮಗೆ ಅದರಿಂದ ದುಷ್ಪರಿಣಾಮಗಳೇ ಜಾಸ್ತಿ ಆಗುತ್ತೆ. ಅದರಿಂದ ಆ ದುಷ್ಪರಿಣಾಮಗಳಾಗಬಾರ್ದು ಅಂದರೆ ಏನು ಮಾಡಬೇಕು, ಅವರ ಸಿಹಿಯಾಗೇ ಮಾತಾಡಿದ್ರು ಅವರ ಉದ್ದೇಶ ಧ್ಯೇಯ ಎಲ್ಲ ತಿಳ್ಕೊಂಡು ಆಮೇಲೆ ಅವ್ರ ಸ್ನೇಹ ಮುಂದುವರಿಸ್ಬೇಕು ಮಕ್ಕಳೇ. ಗೊತ್ತಾಯ್ತಾ?